ಫೆಬ್ರವರಿ 2026ರಲ್ಲಿ ನಮ್ಮ ಭಾರತೀಯ ಕಾನೂನು ವ್ಯವಸ್ಥೆಯ ಇತಿಹಾಸದಲ್ಲೇ ಅತ್ಯಂತ ಕಠಿಣವಾದ ಒಂದು ತೀರ್ಪು ಹೊರಬೀಳುತ್ತದೆ. ವಿಶೇಷ ಪಾಕ್ಸೋ ನ್ಯಾಯಾಲಯವು ಬಂದಾ ಜಿಲ್ಲೆಯ ರಾಮ್ ಭವನ್ ಮತ್ತು ಆತನ ಹೆಂಡತಿ ದುರ್ಗಾವತಿಗೆ ಮರಣದಂಡನೆಯನ್ನು ವಿಧಿಸಿ ಆದೇಶ ಹೊರಡಿಸುತ್ತದೆ. ಕಳೆದ 10 ವರ್ಷಗಳಿಂದ ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯೊಳಗೆ ಈ ದಂಪತಿಗಳು ಎಂತಹ ವಿಕೃತ ಕೃತ್ಯಗಳನ್ನು ಎಸಗುತ್ತಿದ್ದರೆಂದರೆ ಇಡೀ ಪ್ರಕರಣವನ್ನು ಆಲಿಸಿದ ನ್ಯಾಯಾಧೀಶರೇ ಬೆಚ್ಚಿಬಿದ್ದು ಇದನ್ನು ಇತಿಹಾಸದ ಅಪರೂಪದಲ್ಲೇ ಅತ್ಯಂತ ಅಪರೂಪದ ಪ್ರಕರಣ ಎಂದು ಘೋಷಿಸಿಬಿಡುತ್ತಾರೆ. ಅಸಲಿಗೆ ಆ ನರರೂಪದ ರಾಕ್ಷಸ ತೆರೆಯ ಮರೆಯಲ್ಲಿ ನಡೆಯುತ್ತಿದ್ದ ಕರಾಳ ಸತ್ಯವಾದರೂ ಏನಿತ್ತು ಗೊತ್ತಾ? ಈ ರಾಮ್ ಭವನ್ ತನ್ನ ಹೆಂಡತಿಯ ಜೊತೆಗೂಡಿ ಸಣ್ಣ ನಿರಪರಾಧಿ ಮಕ್ಕಳನ್ನು ಬಲೆಗೆ ಬೀಳಿಸುತ್ತಿದ್ದ. ಅವರ ಮೇಲೆ ಅಮಾನವೀಯ ದೌರ್ಜನ್ಯ ಎಸಗಿ ಅದನ್ನು ತನ್ನ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದ. ಆ ವಿಡಿಯೋಗಳನ್ನು ಇಂಟರ್ನೆಟ್ನ ಅತ್ಯಂತ ಕರಾಳ ಲೋಕವಾದ ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡುತ್ತಿದ್ದ. ಈ ದಂಪತಿಗಳು ಸೃಷ್ಟಿಸಿದ ವಿಡಿಯೋ ಕ್ಲಿಪ್ಗಳ ಸಂಖ್ಯೆ ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ. ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ, ಈ ಕಥೆಯ ಮುನ್ನುಡಿ ಬರೆಯಲ್ಪಡುವುದು ಉತ್ತರ ಪ್ರದೇಶದ ನಾರಾಯಣ್ ಟೌನ್ನಲ್ಲಿ. ಅಲ್ಲಿ ವಾಸವಿದ್ದ ರಾಮ್ ಭವನ್ ನೋಡಲು ಅತ್ಯಂತ ಸರಳ ಸಾಧು ಮನುಷ್ಯನಂತೆ ಕಾಣಿಸುತ್ತಿದ್ದ. ತೀರಾ ಸಾಧಾರಣ ಉಡುಪು, ಆದರೆ ತನ್ನ ಮಾತಿನ ಚಾತುರ್ಯ ಮತ್ತು ವರ್ತನೆ ಎಲ್ಲರನ್ನೂ ಸುಲಭವಾಗಿ ಆಕರ್ಷಿಸುತ್ತಿತ್ತು. ವೃತ್ತಿಯಿಂದ ಆತ ನೀರಾವರಿ ಇಲಾಖೆಯ ಜೂನಿಯರ್ ಇಂಜಿನಿಯರ್ ಆಗಿದ್ದ. ತನ್ನ ಹೆಂಡತಿ ದುರ್ಗಾವತಿ ಜೊತೆ ಒಂದು ಬಾಡಿಗೆ ಅಪಾರ್ಟ್ಮೆಂಟ್ನಲ್ಲಿ ಆತ ವಾಸವಿದ್ದ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯವಿದೆ. ಆತನಿಗೆ ಸರ್ಕಾರಿ ಕ್ವಾರ್ಟರ್ಸ್ ಸಿಗುತ್ತಿದ್ದರೂ ಆತ ಬೇಕೆಂದೇ ಸಾಮಾನ್ಯ ಜನರು ವಾಸಿಸುವ ಅಪಾರ್ಟ್ಮೆಂಟನ್ನು ಬಾಡಿಗೆಗೆ ಆರಿಸಿಕೊಳ್ಳುತ್ತಾನೆ. ನೆರೆಹೊರೆಯವರ ಕಣ್ಣಿಗೆ ಆತ ಅತ್ಯಂತ ಪೂಜನೀಯ, ಗೌರವಾನ್ವಿತ ವ್ಯಕ್ತಿಯಾಗಿದ್ದ. ಆತನ ಮುಖವಾಡ ಎಷ್ಟು ಪರಿಪೂರ್ಣವಾಗಿತ್ತೆಂದರೆ ಇಡೀ ಲೋಕಾಲಿಟಿಯಲ್ಲಿ ಆತನ ಬಗ್ಗೆ ಯಾರಿಗೂ ಒಂದು ಚೂರು ಅನುಮಾನ ಸುಳಿಯುತ್ತಿರಲಿಲ್ಲ. ಆತ ಮತ್ತು ಆತನ ಹೆಂಡತಿ ಯಾವುದೇ ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಎನ್ನುವ ಅಚಲವಾದ ವಿಶ್ವಾಸ ನೆರೆಹೊರೆಯವರಲ್ಲಿ ಮೂಡಿತ್ತು. ಇದೇ ವಿಶ್ವಾಸದ ದುರುಪಯೋಗ ಪಡೆದ ಈ ಕಪಟ ದಂಪತಿಗಳು ಆಟವಾಡಲು ಬರುತ್ತಿದ್ದ ಅಪ್ರಾಪ್ತ ಹುಡುಗರನ್ನು ಟಾರ್ಗೆಟ್ ಮಾಡಲು ಶುರು ಮಾಡುತ್ತಾರೆ. ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಇವರ ಮನೆಯಲ್ಲಿ ಬಿಟ್ಟು ನಿಶ್ಚಿಂತರಾಗಿ ಹೋಗುತ್ತಿದ್ದರು. ಆದರೆ ಆ ನಿರಪರಾಧಿ ಮಕ್ಕಳು ಕಾಲಿಡುತ್ತಿರುವುದು ನರಕಕ್ಕೆ ಎಂಬ ಸಣ್ಣ ಸುಳಿವು ಕೂಡ ಆ ಪೋಷಕರಿಗೆ ಇರಲಿಲ್ಲ. ಯಾವ ಮಕ್ಕಳು ರಾಮ್ನ ಮನೆಗೆ ಹೋಗುತ್ತಿದ್ದರೋ ಅವರೆಲ್ಲ ತೀರಾ ಚಿಕ್ಕ ವಯಸ್ಸಿನವರಾಗಿದ್ದರು. ರಾಮ್ ಇಡೀ ದಿನ ತನ್ನ ಲ್ಯಾಪ್ಟಾಪ್ ಮುಂದೆಯೇ ಕಾಲ ಕಳೆಯುತ್ತಿದ್ದ. ಆ ಡಿಜಿಟಲ್ ಪರದೆಯ ಹಿಂದೆ ಆತ ಯಾವ ವಿಕೃತ ಜಾಲ ಹೆಣೆಯುತ್ತಿದ್ದಾನೆ ಎಂಬುದು ಜಗತ್ತಿಗೆ ನಿಗೂಢವಾಗಿತ್ತು. ರಾಮ್ ಮತ್ತು ಆತನ ಹೆಂಡತಿ ಮನೆಯಲ್ಲಿ ಒಬ್ಬರೇ ಇದ್ದಾಗ ಪುಟ್ಟ ಮಕ್ಕಳು ಆ ಮನೆಗೆ ಬಂದು ಹೋಗುತ್ತಿರುವುದನ್ನು ಕೆಲವರು ಗಮನಿಸುತ್ತಿದ್ದರು. ಆದರೆ ಆ ಮುಚ್ಚಿದ ಬಾಗಿಲಿನ ಹಿಂದೆ ಇಷ್ಟೊಂದು ಘೋರವಾದ, ಊಹಿಸಲು ಅಸಾಧ್ಯವಾದ ಕ್ರೌರ್ಯ ನಡೆಯುತ್ತಿದೆ ಎಂದು ಯೋಚಿಸಲು ಕೂಡ ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಮುಂದೆ ಇದೇ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದ ಕೋರ್ಟ್ ಕೇಸ್ ಆಗಿ ಬದಲಾಗಲಿದೆ ಮತ್ತು ಇಡೀ ಸಮಾಜ ತಲೆತಗ್ಗಿಸುವ ಕರಾಳ ಸತ್ಯ ಹೊರಬರಲಿದೆ ಎಂದು ಯಾರು ತಾನೇ ಊಹಿಸಿದ್ದರು. ರಾಮ್ನ ವರ್ಗಾವಣೆ ಹೆಚ್ಚಾಗಿ ಬಂದ ಮತ್ತು ಚಿತ್ರಕೂಟದ ನಡುವೆ ಆಗುತ್ತಿತ್ತು. ಕಳೆದ 10 ವರ್ಷಗಳಲ್ಲಿ ಆತ ತನ್ನ ಒಳ್ಳೆಯ ಇಮೇಜ್ ಮೂಲಕ ಸಾವಿರಾರು ಜನರ ನಂಬಿಕೆಯನ್ನು ಗಳಿಸಿದ್ದ. ಆದರೆ ಆ ಕ್ಲೀನ್ ಇಮೇಜ್ ಕೇವಲ 2019ರವರೆಗೆ ಮಾತ್ರ ಜೀವಂತವಾಗಿತ್ತು. ಕಥೆಗೆ ರೋಚಕ ತಿರುವು ಸಿಗುವುದು 2020ರ ಆಸ್ಪಾಸಿನಲ್ಲಿ. ಉತ್ತರ ಪ್ರದೇಶದಿಂದ ಬರೋಬ್ಬರಿ 7,000 ಕಿಲೋಮೀಟರ್ ದೂರದಲ್ಲಿರುವ ಯುರೋಪ್ನ ಬೆಲ್ಜಿಯಂ ದೇಶದಲ್ಲಿ ಒಂದು ವಿಡಿಯೋ ಕ್ಲಿಪ್ ತಲ್ಲಣ ಸೃಷ್ಟಿಸುತ್ತದೆ. ಅದು ಕೇವಲ 1-2 ಸೆಕೆಂಡುಗಳ ಅತ್ಯಂತ ಸಣ್ಣ ವಿಡಿಯೋ ಆಗಿದ್ದರೂ ಅದರಲ್ಲಿ ಒಬ್ಬ ಬೋಳು ತಲೆಯ ಮನುಷ್ಯ ತನ್ನ ಲ್ಯಾಪ್ಟಾಪ್ ಕ್ಯಾಮೆರಾವನ್ನು ಅಡ್ಜಸ್ಟ್ ಮಾಡುವುದು ಮತ್ತು ಹಿನ್ನೆಲೆಯ ಬೆಡ್ ಮೇಲೆ ಒಬ್ಬ ಸಣ್ಣ ಹುಡುಗ ಮಲಗಿರುವುದು ಅಸ್ಪಷ್ಟವಾಗಿ ಕಾಣಿಸುತ್ತದೆ. ಬೆಲ್ಜಿಯಂ ಪೊಲೀಸರು ಈ ವಿಡಿಯೋವನ್ನು ನೋಡಿದಾಗ ಪೂರ್ತಿ ದಿಕ್ಕೆಟ್ಟು ಹೋಗುತ್ತಾರೆ. ಯಾಕೆಂದರೆ ಆ ವಿಡಿಯೋದಲ್ಲಿ ಕಂಡುಬಂದ ವಾತಾವರಣ ಬೆಲ್ಜಿಯಂ ದೇಶದ್ದಾಗಿರಲಿಲ್ಲ. ಈ ವಿಡಿಯೋದ ಮೂಲ ಎಲ್ಲಿದೆ ಎಂದು ಹುಡುಕುತ್ತಿದ್ದ ಪೊಲೀಸರಿಗೆ ಮತ್ತೊಂದು ಅನಿರೀಕ್ಷಿತ ಸುಳಿವು ಸಿಗುತ್ತದೆ. ಕುಡಿದು ವಾಹನ ಚಲಾಯಿಸುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಆತನ ಬಳಿ ಇದ್ದ ಪೆನ್ ಡ್ರೈವ್ ಅನ್ನು ವಶಪಡಿಸಿಕೊಳ್ಳಲಾಗುತ್ತದೆ. ಆ ಪೆನ್ ಡ್ರೈವ್ ತೆರೆದ ಪೊಲೀಸರಿಗೆ ಎದುರಾದದ್ದು ಸಾಕ್ಷಾತ್ ನರಕ ದರ್ಶನ. ಅದರಲ್ಲಿ ಸಾವಿರಾರು ನಿರಪರಾಧಿ ಮಕ್ಕಳ ಮೇಲಿನ ದೌರ್ಜನ್ಯದ ವಿಡಿಯೋಗಳಿದ್ದವು. ಆದರೆ ಸ್ನೇಹಿತರೆ, ಆ ಇಡೀ ವಿಡಿಯೋಗಳ ರಾಶಿಯಲ್ಲಿ ಪೊಲೀಸರಿಗೆ ಒಂದು ಪ್ರಮುಖ ಸುಳಿವು ಸಿಗುತ್ತದೆ. ಆ ಎಲ್ಲಾ ವಿಡಿಯೋಗಳ ಬ್ಯಾಕ್ಗ್ರೌಂಡ್ನಲ್ಲಿ ಹಿಂದಿ ಚಲನಚಿತ್ರಗಳ ಹಾಡುಗಳು ಕೇಳಿ ಬರುತ್ತಿರುತ್ತವೆ. ಹೌದು, ಅದೇ ಒಂದು ಸಣ್ಣ ಸುಳಿವು. ಆ ವಿಡಿಯೋಗಳು ಯುರೋಪ್ನದ್ದಲ್ಲ,
ಬದಲಾಗಿ ಭಾರತ ದೇಶದ್ದು ಎಂಬುದನ್ನು ಜಗತ್ತಿಗೆ ಸಾರುತ್ತದೆ. ಬೆಲ್ಜಿಯಂ ದೇಶದಲ್ಲಿ ಮಕ್ಕಳ ಮೇಲಿನ ಇಂತಹ ದೌರ್ಜನ್ಯ ಮತ್ತು ಅದರ ವಿಡಿಯೋ ತಯಾರಿಕೆ ಅತ್ಯಂತ ಗಂಭೀರ ಹಾಗೂ ಕ್ಷಮಿಸಲಾಗದ ಅಪರಾಧವಾಗಿದೆ. ತಕ್ಷಣವೇ ಬೆಲ್ಜಿಯಂ ಪೊಲೀಸರು ಇಡೀ ದತ್ತಾಂಶವನ್ನು ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾದ ಇಂಟರ್ಪೋಲ್ಗೆ ಹಸ್ತಾಂತರಿಸುತ್ತಾರೆ. 2020ರಲ್ಲಿ ಇಂಟರ್ಪೋಲ್ ಈ ಸೂಕ್ಷ್ಮ ಪ್ರಕರಣವನ್ನು ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಒಪ್ಪಿಸುತ್ತದೆ. ಭಾರತದ ಅಧಿಕಾರಿಗಳು ಇದರ ಬೆನ್ನು ಬಿದ್ದಾಗ ದೇಶದ ಒಳಗಿನಿಂದ ಈ ವಿಡಿಯೋಗಳನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುತ್ತಿದ್ದ 3 ರಹಸ್ಯ ಫೋನ್ ನಂಬರ್ಗಳು ಪತ್ತೆಯಾಗುತ್ತವೆ. ತಕ್ಷಣವೇ ಪ್ರಕರಣವನ್ನು ದೇಶದ ಅತ್ಯುನ್ನತ ಸಂಸ್ಥೆಯಾದ ಸಿಬಿಐಗೆ ಒಪ್ಪಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ತೀವ್ರ ಒತ್ತಡವಿದ್ದ ಕಾರಣ ಸಿಬಿಐ ಈ ಇಡೀ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುತ್ತದೆ. ಕೊನೆಗೂ ಅಕ್ಟೋಬರ್ 31, 2020ರಂದು ಸಿಬಿಐ ಒಂದು ಅಧಿಕೃತ ಎಫ್ಐಆರ್ ದಾಖಲಿಸುತ್ತದೆ. ತಾಂತ್ರಿಕ ವಿಶ್ಲೇಷಣೆಯ ಮೂಲಕ ಆ 3 ಮೊಬೈಲ್ ನಂಬರ್ಗಳನ್ನು ಟ್ರೇಸ್ ಮಾಡಿದ ಸಿಬಿಐಗೆ ಅದರ ಕನೆಕ್ಷನ್ ಸಿಗುವುದು ಉತ್ತರ ಪ್ರದೇಶದ ಒಂದು ನಿರ್ದಿಷ್ಟ ಮನೆಯ ವಿಳಾಸಕ್ಕೆ. ಇಡೀ ಜಗತ್ತನ್ನೇ ನಡುಗಿಸುತ್ತಿದ್ದ ಆ ವಿಕೃತ ವಿಡಿಯೋಗಳು ಯುಪಿಯ ಒಂದು ಸಾಮಾನ್ಯ ಮನೆಯಿಂದಲೇ ಹರಡುತ್ತಿವೆ ಎಂಬುದು ಸಾಬೀತಾಗುತ್ತದೆ. ತಡಮಾಡದ ಸಿಬಿಐ ಅಧಿಕಾರಿಗಳ ತಂಡ ತಕ್ಷಣವೇ ಆ ಲೊಕೇಶನ್ ದಾಳಿ ಮಾಡುತ್ತದೆ. ಬಾಗಿಲು ತಟ್ಟಿದಾಗ ಎದುರು ಬಂದು ನಿಂತವಳೆ ದುರ್ಗಾವತಿ. ಆ ಮನೆಯ ವಾತಾವರಣ ಅತ್ಯಂತ ಶಿಸ್ತುಬದ್ಧ ಹಾಗೂ ಗೌರವಾನ್ವಿತ ಕುಟುಂಬದಂತೆ ಕಾಣುತ್ತಿದ್ದ ಆ ದಂಪತಿಗಳನ್ನು ನೋಡಿ ಸಿಬಿಐ ಅಧಿಕಾರಿಗಳೇ ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುತ್ತಾರೆ. ಬಹುಶಃ ನಾವು ತಪ್ಪು ವಿಳಾಸಕ್ಕೆ ಬಂದಿದ್ದೇವೆಯೇ ಎಂಬ ಸಂಶಯ ಅಧಿಕಾರಿಗಳ ತಲೆಯಲ್ಲಿ ಮೂಡುತ್ತದೆ. ಏಕೆಂದರೆ ಇಷ್ಟು ಸಭ್ಯವಾಗಿ ಕಾಣುವ ಆಂಟಿ ಅಂಕಲ್ ಇಂತಹ ಪಾಪದ ಕೃತ್ಯಗಳನ್ನು ಎಸಗಲು ಸಾಧ್ಯವೇ ಇಲ್ಲ ಎನ್ನುವಂತಿತ್ತು ಆ ವಾತಾವರಣ. ಆದರೆ ಸಿಬಿಐ ತನ್ನ ತನಿಖೆಯನ್ನು ನಿಲ್ಲಿಸುವುದಿಲ್ಲ. ಆ ದಂಪತಿಗಳ ಇತಿಹಾಸ, ಅವರ ಡಿಜಿಟಲ್ ಉಪಕರಣಗಳನ್ನು ಆಳವಾಗಿ ಪರಿಶೀಲಿಸಲು ಶುರು ಮಾಡುತ್ತಾರೆ. ಯಾವಾಗ ಇಡೀ ಮನೆಯನ್ನು ಇಂಚಿಂಚಾಗಿ ಜಾಲಾಡುತ್ತಾರೋ ಆಗ ಸಿಬಿಐಗೆ ಆ ದಿಗಿಲು ಹುಟ್ಟಿಸುವ ಸತ್ಯ ಅರ್ಥವಾಗುತ್ತದೆ. ಇಡೀ ಅಂತಾರಾಷ್ಟ್ರೀಯ ಜಾಲದ ಸೂತ್ರಧಾರರು ಬೇರಾರೂ ಅಲ್ಲ, ಕಣ್ಣೆದುರೇ ಇರುವ ಇದೇ ಇಬ್ಬರು ವ್ಯಕ್ತಿಗಳು. ಕೊನೆಗೂ ನವೆಂಬರ್ 17, 2020ರಂದು ರಾಮ್ ಭವನ್ ಮತ್ತು ದುರ್ಗಾವತಿಯನ್ನು ಸಿಬಿಐ ಕಂಬಿ ಹಿಂದೆ ತಳ್ಳುತ್ತದೆ. ಸ್ನೇಹಿತರೆ, ಈಗ ಇವರಿಬ್ಬರೂ ಆ ಮುಚ್ಚಿದ ಕೋಣೆಯೊಳಗೆ ಮಾಡುತ್ತಿದ್ದ ಆ ವಿಕೃತ ಕೃತ್ಯಗಳು ಎಂತಹುದು ಎಂಬುದನ್ನು ಕೇಳಿದರೆ ನಿಮ್ಮ ಮೈ ಜುಮ್ ಎನ್ನುತ್ತದೆ. ಬಂದಾ ಮತ್ತು ಚಿತ್ರಕೂಟ ಜಿಲ್ಲೆಗಳಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ರಾಮ್ ಆ ಇಡೀ ಭಾಗದ ಬಡ ಮತ್ತು ಅಸಹಾಯಕ ಕುಟುಂಬಗಳ ಹಿನ್ನೆಲೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದ. ಯಾರನ್ನು ಬಲಿಪಶುಗಳನ್ನಾಗಿ ಮಾಡಬೇಕೆಂಬುದನ್ನು ಆತ ಮೊದಲೇ ಸಂಚು ರೂಪಿಸುತ್ತಿದ್ದ. ಆತ ಹೆಚ್ಚಾಗಿ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಕುಟುಂಬಗಳ 5ರಿಂದ 15 ವರ್ಷದೊಳಗಿನ ಪುಟ್ಟ ಗಂಡು ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ. ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳನ್ನು ಆರಿಸಿಕೊಳ್ಳಲು ಕಾರಣ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ತಮ್ಮ ಜೊತೆ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಇರುವುದಿಲ್ಲ. ಈ ದಂಪತಿಗಳು ಆ ಮಕ್ಕಳಿಗೆ ಬಣ್ಣ ಬಣ್ಣದ ಆಸೆಗಳನ್ನು ತೋರಿಸುತ್ತಿದ್ದರು. ಒಳ್ಳೆಯ ಊಟ, ಹೊಸ ಉಡುಗೊರೆಗಳು ಹಾಗೂ ಮೊಬೈಲ್ ಫೋನ್ಗಳನ್ನು ಆಫರ್ ಮಾಡಿ ತಮ್ಮ ಮನೆಗೆ ಬರಮಾಡಿಕೊಳ್ಳುತ್ತಿದ್ದರು. ಆ ಪುಟ್ಟ ಕಂದಮ್ಮಗಳು ಯಾವಾಗ ಇವರ ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದವೋ ತಕ್ಷಣವೇ ರಾಮ್ ಬಾಗಿಲಿಗೆ ಒಳಗಿನಿಂದ ಚಿಲಕ ಹಾಕಿಕೊಳ್ಳುತ್ತಿದ್ದ. ತದನಂತರ ಆತ ನಡೆಸುತ್ತಿದ್ದ ಆ ಅತಿ ಕ್ರೂರವಾದ ಕೃತ್ಯಗಳನ್ನೆಲ್ಲ ತನ್ನ ಲ್ಯಾಪ್ಟಾಪ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದ. ಇಷ್ಟಕ್ಕೆ ಆ ರಾಕ್ಷಸನ ವಿಕೃತಿ ನಿಲ್ಲುತ್ತಿರಲಿಲ್ಲ. ಆತ ಆ ಮಕ್ಕಳನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾ, ನಿಮ್ಮ ಸ್ನೇಹಿತರನ್ನು ಮತ್ತು ಸಂಬಂಧಿಕರ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ, ಇಲ್ಲದಿದ್ದರೆ ನಿಮ್ಮ ಈ ವಿಡಿಯೋವನ್ನು ಇಡೀ ಜಗತ್ತಿಗೆ ತೋರಿಸಿಬಿಡುತ್ತೇವೆ ಎಂದು ಹೆದರಿಸುತ್ತಿದ್ದ. ಆ ಪುಟ್ಟ ಮನಸ್ಸುಗಳ ಮೇಲೆ ಆ ಸಮಯದಲ್ಲಿ ಎಂತಹ ಭಯ ಮತ್ತು ಆಘಾತ ಉಂಟಾಗುತ್ತಿರಬಹುದು ಎಂದು ಊಹಿಸಿದರೇನೆ ಕಣ್ಣೀರು ಬರುತ್ತದೆ. ಹೀಗೆ ಸಂಗ್ರಹಿಸಿದ ವಿಡಿಯೋಗಳನ್ನು ಯಾರೂ ಪತ್ತೆ ಹಚ್ಚಲು ಸಾಧ್ಯವಾಗದ ಇಂಟರ್ನೆಟ್ನ ಕರಾಳ ಜಗತ್ತಾದ ಡಾರ್ಕ್ ವೆಬ್ ಮೂಲಕ ಎನ್ಕ್ರಿಪ್ಟೆಡ್ ರೂಪದಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಇದರ ಬದಲಾಗಿ ಅವರಿಗೆ ಹಣ ಸಿಗುತ್ತಿದ್ದುದು ನೋಟುಗಳ ರೂಪದಲ್ಲಲ್ಲ, ಬದಲಾಗಿ ಬಿಟ್ಕಾಯಿನ್ ರೂಪದಲ್ಲಿ. ವ್ಯವಹಾರದ ಮೂಲಕ ಇವರಿಬ್ಬರು ಲಕ್ಷಾಂತರ ರೂಪಾಯಿ ಹಣ ಗಳಿಸಿದ್ದರು. ಇವರು ತಯಾರಿಸಿದ ಆ ವಿಡಿಯೋಗಳನ್ನು ಚೀನಾ, ಅಮೆರಿಕ, ಬ್ರೆಜಿಲ್ ಹಾಗೂ ಅಫ್ಘಾನಿಸ್ತಾನದಂತಹ ದೇಶಗಳ ವಿಕೃತ ಮನಸ್ಸಿನ ಗ್ರಾಹಕರು ಖರೀದಿಸುತ್ತಿದ್ದರು. ಸಿಬಿಐ ತನಿಖೆಯಲ್ಲಿ ತಿಳಿದುಬಂದ ಅತ್ಯಂತ ಘೋರ ವಿಷಯವೇನೆಂದರೆ ಇವರ ಬಲಿಪಶುಗಳಲ್ಲಿ ಕೇವಲ 3 ವರ್ಷದ ಒಂದು ಪುಟ್ಟ ಮಗು ಕೂಡ ಇತ್ತು. ಇವರ ಮನೆಯಿಂದ 12 ಫೋನ್ಗಳು, 2 ಲ್ಯಾಪ್ಟಾಪ್ಗಳು ಮತ್ತು 8 ಲಕ್ಷದಷ್ಟು ನಗದು ಹಣ ಸಿಗುತ್ತದೆ. ಆಶ್ಚರ್ಯವೆಂದರೆ ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಏಜೆನ್ಸಿಗಳಿಗೆ ಪತ್ತೆ ಹಚ್ಚಲು ಸಾಧ್ಯವಾಗಿದ್ದು ಕೇವಲ 3 ಫೋನ್ ನಂಬರ್ಗಳನ್ನು ಮಾತ್ರ. ಇವರ ಮನೆಯಲ್ಲಿದ್ದ ಹಾರ್ಡ್ ಡಿಸ್ಕ್ನಲ್ಲಿ 34 ಒರಿಜಿನಲ್ ವಿಡಿಯೋಗಳು ಪತ್ತೆಯಾಗುತ್ತವೆ. ಆ 34 ವಿಡಿಯೋಗಳನ್ನೇ ಸಣ್ಣ ಸಣ್ಣ ಕ್ಲಿಪ್ಗಳಾಗಿ ಕತ್ತರಿಸಿ ಸುಮಾರು 2 ಲಕ್ಷದಷ್ಟು ಫೈಲ್ಗಳನ್ನಾಗಿ ಮಾಡಿ ಮಾರಾಟ ಮಾಡಲಾಗಿತ್ತು. ಅದರ ಜೊತೆಗೆ ಮಕ್ಕಳ 679 ಅತ್ಯಂತ ಸೂಕ್ಷ್ಮ ಫೋಟೋಗಳು ಕೂಡ ಪತ್ತೆಯಾಗುತ್ತವೆ. ಬಂಧನದ ನಂತರ ಆ ನರಿರೂಪದ ಹೆಂಡತಿ ದುರ್ಗಾವತಿ ತನ್ನದೇನೂ ತಪ್ಪಿಲ್ಲ,
ಗಂಡ ಮಾಡುತ್ತಿದ್ದ ಕೃತ್ಯ ತನಗೆ ಗೊತ್ತೇ ಇರಲಿಲ್ಲ ಎಂದು ನಾಟಕವಾಡುತ್ತಾ ತನ್ನ ಮೇಲಿನ ಆರೋಪಗಳನ್ನು ನಿರಾಕರಿಸುತ್ತಾಳೆ. ಆದರೆ ಪಾಪದ ಕೊಡ ತುಂಬಿತ್ತು. ಬಲಿಪಶುಗಳಾದ ಆ ಪುಟ್ಟ ಮಕ್ಕಳು ಧೈರ್ಯ ಮಾಡಿ ಮುಂದೆ ಬಂದು ಕೋರ್ಟ್ನಲ್ಲಿ ಸಾಕ್ಷಿ ನುಡಿಯುತ್ತಾರೆ. ಈ ಎಲ್ಲಾ ಕೃತ್ಯಗಳು ನಡೆಯುವಾಗ ದುರ್ಗಾವತಿ ಆಂಟಿ ಅಲ್ಲೇ ನಿಂತು ನೋಡುತ್ತಿದ್ದರು. ಅವರೇ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದರು ಮತ್ತು ನಾವು ಸಹಾಯಕ್ಕಾಗಿ ಕಿರುಚಾಡಿದಾಗ ನಮಗೆ ಸಹಾಯ ಮಾಡದೆ ಮೂಕ ಪ್ರೇಕ್ಷಕರಾಗಿದ್ದರು ಎಂದು. ಕೆಲವು ಮಕ್ಕಳು ಪೊಲೀಸರಿಗೆ ನೀಡಿದ ವಿವರಗಳನ್ನು ಕೇಳಿದರೆ ಕಲ್ಲು ಮನಸ್ಸಿನವರು ಕೂಡ ನಡುಗಿ ಹೋಗುತ್ತಾರೆ. ಆ ಮಕ್ಕಳು ನಂಬಿದ್ದ ಆಂಟಿ ಮತ್ತು ಅಂಕಲ್ ಅವರ ಇಡೀ ಜೀವನವನ್ನೇ ಜೀವಂತ ನರಕವಾಗಿಸಿಬಿಟ್ಟಿದ್ದರು. ಸಿಬಿಐ ಅಧಿಕಾರಿಗಳು ಇಡೀ ಡಿಜಿಟಲ್ ಸಾಕ್ಷ್ಯಗಳನ್ನು ಮತ್ತು ಮಕ್ಕಳ ಹೇಳಿಕೆಗಳನ್ನು ಒಟ್ಟುಗೂಡಿಸಿ ನ್ಯಾಯಾಲಯದ ಮುಂದೆ ಬರೋಬ್ಬರಿ 700 ಪುಟಗಳ ಬೃಹತ್ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡುತ್ತಾರೆ. ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಯುತ್ತದೆ. ಕೊನೆಗೂ ಪಾಪಿಗಳಿಗೆ ತಕ್ಕ ಶಿಕ್ಷೆಯಾಗಿ ಇಬ್ಬರಿಗೂ ಮರಣದಂಡನೆ ಪ್ರಕಟವಾಗುತ್ತದೆ. ಆದರೆ ಸ್ನೇಹಿತರೆ, ಇಲ್ಲಿ ನಮಗೆ ಅತ್ಯಂತ ಶಾಕ್ ನೀಡುವ ಮತ್ತೊಂದು ವಿಷಯವೆಂದರೆ, ಈ ಶಿಕ್ಷೆ ಪ್ರಕಟವಾದಾಗ ಆ ದಂಪತಿಗಳ ಪರ ವಾದಿಸುತ್ತಿದ್ದ ವಕೀಲ ಬೂರಾ ಪ್ರಸಾದ್ ನಿಷಾದ್ ಎಂಬಾತ, ನನ್ನ ಕ್ಲೈಂಟ್ಗಳಿಗೆ ಅನ್ಯಾಯವಾಗಿದೆ, ನಾವು ಇದರ ವಿರುದ್ಧ ಹೈಕೋರ್ಟ್ಗೆ ಹೋಗುತ್ತೇವೆ ಎಂದು ಹೇಳಿಕೆ ನೀಡುತ್ತಾನೆ. ಒಬ್ಬ ವಕೀಲ ತನ್ನ ವೃತ್ತಿಧರ್ಮಕ್ಕಾಗಿ ಯಾರನ್ನಾದರೂ ಡಿಫೆಂಡ್ ಮಾಡಬಹುದು, ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಇಷ್ಟು ಘೋರ ಅಪರಾಧ ಮಾಡಿದ ರಾಕ್ಷಸರ ಪರವಾಗಿ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಮಾತನಾಡುವುದು ಎಷ್ಟು ಸರಿ? ಆ ವಕೀಲ ಕೋರ್ಟ್ನಲ್ಲಿ ಮಕ್ಕಳಿಗೆ ದೌರ್ಜನ್ಯವಾಗಿದ್ದರೆ ಅವರ ಪೋಷಕರು ತಕ್ಷಣವೇ ಏಕೆ ಎಫ್ಐಆರ್ ಮಾಡಲಿಲ್ಲ ಎನ್ನುವ ಅತ್ಯಂತ ಹೀಯಾಳಿಸುವ ಪ್ರಶ್ನೆಯನ್ನು ಕೂಡ ಎತ್ತುತ್ತಾನೆ. ಆದರೆ ನ್ಯಾಯಾಲಯವು ಅಂತಿಮವಾಗಿ ಸಂತ್ರಸ್ತ ಪುಟ್ಟ ಮಕ್ಕಳಿಗೆ ತಲಾ 1 ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೀಡಲು ಮತ್ತು ಆರೋಪಿಗಳ ಮನೆಯಿಂದ ವಶಪಡಿಸಿಕೊಂಡ ಹಣವನ್ನು ಮಕ್ಕಳಿಗೆ ಸಮಾನವಾಗಿ ಹಂಚಲು ಆದೇಶಿಸುತ್ತದೆ. ಆದರೂ ಆ ಹಣದಿಂದ ಆ ಮಕ್ಕಳ ಕಳೆದುಹೋದ ಬಾಲ್ಯವನ್ನು ಅಥವಾ ಅವರ ಮನಸ್ಸಿನ ಆಳಕ್ಕಿಳಿದ ಗಾಯವನ್ನು ಗುಣಪಡಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಈ ಚಾನೆಲ್ನಲ್ಲಿ ಡಾರ್ಕ್ ವೆಬ್ ಬಗ್ಗೆ ಮಾತನಾಡುವಾಗ ಇದೆಲ್ಲ ವಿದೇಶಗಳಲ್ಲಿ ಮಾತ್ರ ನಡೆಯುವ ಕಥೆಗಳು ಎಂದು ಭಾವಿಸುತ್ತೇವೆ. ಆದರೆ ಈ ಒಂದು ಘೋರ ಪ್ರಕರಣ ನಮ್ಮ ಭಾರತದಲ್ಲೂ ಇಂತಹ ಕರಾಳ ನೆರಳುಗಳು ಜಾಲ ಬೀಸುತ್ತಿವೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಇದು ಕೇವಲ ಬೆಳಕಿಗೆ ಬಂದ ಒಂದು ಪ್ರಕರಣವಷ್ಟೇ. ಇನ್ನು ಬೆಳಕಿಗೆ ಬಾರದೆ ಕತ್ತಲಲ್ಲೇ ಉಳಿದುಹೋದ ಇಂತಹ ಎಷ್ಟು ಜಾಲಗಳು ಇವೆಯೋ ಆ ದೇವರಿಗೇ ಗೊತ್ತು. ಇಂದು ಇಂಟರ್ನೆಟ್ ಮತ್ತು ತಂತ್ರಜ್ಞಾನ ಎಲ್ಲರ ಕೈಯಲ್ಲೂ ಸುಲಭವಾಗಿ ಸಿಗುತ್ತಿದೆ. ಹೊರಗಿನಿಂದ ನಮಗೆ ಅತ್ಯಂತ ಒಳ್ಳೆಯವರಂತೆ, ನಗುಮುಖದವರಂತೆ ಕಾಣುವ ವ್ಯಕ್ತಿಗಳು ತೆರೆಯ ಮರೆಯಲ್ಲಿ ಎಂತಹ ಕರಾಳ ಮುಖವನ್ನು ಅಡಗಿಸಿಟ್ಟುಕೊಂಡಿರುತ್ತಾರೆ ಎಂಬುದನ್ನು ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಭಾರತದಲ್ಲಿ ತಂತ್ರಜ್ಞಾನ ಬೆಳೆಯುತ್ತಿರುವ ವೇಗವನ್ನು ನೋಡಿದರೆ ಭವಿಷ್ಯದಲ್ಲಿ ನಾವು ಇನ್ನು ಎಂತಹ ಕರಾಳ ಮತ್ತು ಭೀಕರವಾದ ಸತ್ಯಗಳನ್ನು ಕೇಳಬೇಕಾಗಿ ಬರುತ್ತದೆಯೋ ಎಂಬ ಭಯ ಕಾಡದಿರಲು ಸಾಧ್ಯವಿಲ್ಲ. ಇದೇ ರೀತಿಯ ಜಗತ್ತಿನ ಕರಾಳ ಸತ್ಯಗಳು, ಇತಿಹಾಸದ ರಹಸ್ಯಗಳು ಮತ್ತು ರೋಚಕ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.